ಜೈ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ. ನೋಡಿ ನಮ್ಮ ಜೊತೆ ಯಾರಿದ್ದಾರೆ ಈಗ? ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪಶ್ಚಿಮ ಜನ. ಈಗ ಅವರೇ ಬೆಳೆ ಮೇಳಕ್ಕೆ ಬಂದಿದ್ದಾರೆ ಸರ್. ಈಗ ಸರ್ ಏನು ಹೇಳ್ತೀರಾ ನೀವು? ಸೊ ಅವರೇ ಬೆಳೆ ಮಳೆ ಮೋಸ್ಟ್ಲಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಒಳ್ಳೆ ಅವರೇ ಬೇಳೆಯಲ್ಲಿ ವಿಧವಾದ ಅಂದರೆ ನಾವು ಟೇಸ್ಟ್ ಮಾಡದೇ ಇರೋದೆಲ್ಲ ಇಲ್ಲಿ ಹೊಸ ಹೊಸ ಐಟಮ್ಗಳೆಲ್ಲ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಒಂದು ಸರಿ ಟ್ರೈ ಮಾಡಿ. ಒಂದು ಫ್ಯಾಮಿಲಿ ಜೊತೆಗೆ ಒಂದು ಔಟಿಂಗ್ ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ನಾವೀಗ ಜಯನಗರದಲ್ಲಿ ಇರ್ತಕ್ಕಂಥ ಈ ಒಂದು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿದ್ದೀವಿ. ನೋಡಿ ಅವರೇ ಬೆಳೆ ಮೇಳ ನಡೀತಾ ಇದೆ. ಸೊ ಇದು ಬಂದು 5ನೇ ತಾರೀಕಿಂದ 9ನೇ ತಾರೀಕುವರೆಗೂ ನಡೆಯುತ್ತೆ. ಸೊ ಎಲ್ಲರೂ ಕೂಡ ಬಂದು ಈ ಒಂದು ವಿಧವಾದಂಥ ತಿಂಡಿ ತಿನಿಸುಗಳನ್ನು ತಿಂದು ರೈತರಿಗೂ ಉಪಯೋಗ ಆಗೋಂಥ ಒಂದು ಕಾನ್ಸೆಪ್ಟ್ ಇದು. ಸೊ ಹಾಗಾಗಿ ಎಲ್ಲರೂ ಬಂದು ಈ ಒಂದು ಟೇಸ್ಟನ್ನು ಸವಿರಿ. ಹಾಗೆ ಬಂದು ಏನೇನು ತಿಂಡಿ ಸಿಗ್ತದೆ ಅಂತ ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ ನಾವು ನಮಸ್ಕಾರ. ಮೇಡಮ್ ನಮಸ್ಕಾರ. ಇವತ್ತು ಅವರೇ ಬೆಳೆ ಮೇಳ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ, 5ರಿಂದ 9ನೇ ತಾರೀಕುವರೆಗೂ. ಸೊ ಇದರ ವಿಶೇಷತೆಯನ್ನು ಜನಗಳಿಗೆ ತಿಳಿಸಿ ಮತ್ತು ನಾಳೆ ಬರಲಿಕ್ಕೆ ಎಲ್ಲ. ಅವರೇ ಬೆಳೆ ಮೇಳ ನಾಳೆಯಿಂದ 5ನೇ ತಾರೀಕಿಂದ ಪ್ರಾರಂಭ ಆಗ್ತದೆ. ನಿಜವಾಗ್ಲೂ ಒಂಥರ ವರ್ಲ್ಡ್ ವೈಡ್ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಅವರೆಕಾಳು ಸೀಸನ್ ಬಂತು ಅಂತ ಹೇಳಿದ್ರೆ ಎಲ್ಲರ ಮನೇಲೂ ವೆರೈಟೀಸ್ ಆಫ್ ಅವರೆಕಾಳು ಒಂದೇನಾದ್ರು ಮಾಡಬೇಕು ಅಂತ ಕಾಯ್ತಾನೆ ಇರ್ತೀವಿ. ಅಕ್ಕಿ ರೊಟ್ಟಿ ಆಗಲಿ ಅಥವಾ ಸಾಂಬಾರಾಗಲಿ ಏನಾದರೂ ಆಗಲಿ. ಆ್ಯಂಡ್ ವಿಶೇಷ ಏನಂತಂದರೆ ಅವರೇ ಬೆಳೆ ಮೇಳದಲ್ಲಿ ಒಂದು ರೈತರಿಗೆ ತುಂಬಾ ಒಂಥರ ಉಪಯೋಗ ಆಗ್ತದೆ. ಅವ್ರಿಗೂ ಒಂದು ಜೀವನಕ್ಕೆ ಒಂದು ಉಪಯೋಗ ಆಗ್ತದೆ. ಸೊ ವಾಸವಿ ಕಾಂಡಿಮೆಂಟ್ಸ್ ಅವ್ರು ಮಾಡುವಂಥ ಅವರೇ ಬೆಳೆ ಮೇಳ ಈ ವರ್ಷ ಇನ್ನಷ್ಟು ವಿಶೇಷ ಇದೆ. ಏನಕ್ಕಂದರೆ ಒಂದಷ್ಟು ಲಾಸ್ಟ್ ಟೈಮ್ ಒಂದೆಲ್ಲೋ ಒಂಥರ ನಮ್ಗೆ ಅದು ಸರಿ ಇರಬೇಕಾಗಿತ್ತು, ಇದು ಸರಿ ಇರಬೇಕಾಗಿತ್ತು, ವ್ಯವಸ್ಥೆ ಚೆನ್ನಾಗಿರಬೇಕಾಗಿತ್ತು. ಅದು ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸ್ಟಾಲ್ಸ್ ಆಗಲಿ ಮತ್ತು ಬಂದಿರುವಂಥ ಎಂಟ್ರೆನ್ಸ್ಗಳಾಗಲಿ ಸೊ ಎಲ್ಲ ತುಂಬಾ ಸುಸೂತ್ರವಾಗಿ ಬಂದು ನೀವು ಏನೂ ಯೋಚನೆ ಇಲ್ಲದೆ ಅವರೆಕಾಳು ಎಲ್ಲ ಡಿಶಸ್ನ ನೀವು ತಿನ್ಕೊಂಡು ಹೋಗ್ಬೋದು. ಬಿಕಾಸ್ ಈಗ ಪಿಜ್ಜಾ ಬರ್ಗರ್ ಜಮಾನದಲ್ಲಿ ಅವರೆಕಾಳು ಅನ್ನೋದೊಂದು ಎಲ್ಲೋ ಫೇಡ್ ಔಟ್ ಆಗ್ತದೆ. ಸೊ ಇಂಥ ಒಂದು ಮೇಳಗಳಾದರೆ ಜಾತ್ರೆ ಮತ್ತು ಒಂದು ಸಂಭ್ರಮ ಸಡಗರ ಇದೆಲ್ಲ ನಮಗೆ ಕಾನ್ಸೆಪ್ಟ್ಗಳು ಹೊರಗಡೆ ಬರುತ್ತೆ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡುವಂಥ ಒಂದು ಸೂಕ್ತವಾಗಿರುವಂಥ ಒಂದು ಜಾಗ ಅವರೇ ಬೆಳೆ ಮೇಳ. ಇದೇ ನ್ಯಾಷನಲ್ ಕಾಲೇಜ್ ಬಸವನಗುಡಿಲಿ ನಡೀತಾ ಇದೆ. 5ರಿಂದ 9ನೇ ತಾರೀಕುವರೆಗೂ ಮಿಸ್ ಮಾಡದೆ ಬನ್ನಿ, ತಿಂದು ಮಜಾ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಹಾಂ ಮೇಡಮ್, ಸ್ವಾತಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ಈ ವರ್ಷ ಇಲ್ಲಿಯ ಒಂದು ಅವರೇ ಬೆಳೆ ಮೇಳ ವ್ಯವಸ್ಥೆ ಹೇಗಿದೆ ಅಂತ? ಹೋದ ವರ್ಷ ತುಂಬಾ ಕಂಪ್ಲೇಂಟ್ಸ್ ಇತ್ತು, ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ಮತ್ತೆ ಕೌಂಟರ್ಸ್ ಕಡಿಮೆ ಇತ್ತು, ಕ್ಯೂಸ್ ಜಾಸ್ತಿ ಇತ್ತು ಅಂತೆಲ್ಲ ಕಂಪ್ಲೇಂಟ್ಸ್ ಬಂದಿತ್ತು. ಅದಕ್ಕೆ ಈ ವರ್ಷ ಇನಾಗ್ರೇಷನ್ ಹಿಂದಿನ ದಿವಸನೇ ನಾವೆಲ್ಲ ಪ್ರಿಪೇರ್ ಆಗಿದ್ದೀವಿ. 10 ಕೌಂಟರ್ಸ್ ಜಾಸ್ತಿ ಹಾಕಿದ್ದೀವಿ. ಇನ್ನೂ 10ರಷ್ಟು ಜನ ಎಲ್ಲ ಕೌಂಟರ್ ಬಾಯ್ಸ್ ಆಗಲಿ ಎಲ್ಲರಿಗೂ ನಾವು ಟ್ರೈನ್ ಮಾಡಿದ್ದೀವಿ. ಸೊ ಅಮೇಝಿಂಗ್ ಆಗಿ ಆರ್ಗನೈಸ್ ಮಾಡಿದ್ದೀವಿ. ಸೊ ಎಲ್ಲರೂ ಬರ್ಬೋದು, ಯಾರಿಗೂ ಕ್ಯೂ ಅಲ್ಲಿ ಕಾಯಿಸಲ್ಲ. ಎಷ್ಟೇ ಬಿಸಿಲಿದ್ರು ಇಟ್ ನಾಟ್ ಎಲ್ಲರೂ ಕೇರ್ ತಗೊಂಡು ವಾಟರ್ಗೆ, ಹ್ಯಾಂಡ್ ವಾಶ್ಗೆ, ಆಮೇಲೆ ಟಾಯ್ಲೆಟ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಸೆಪ್ರೇಟ್ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಎವ್ರಿಥಿಂಗ್ ಇಸ್ ವೆರಿ ವೆಲ್ ಆರ್ಗನೈಸ್ಡ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನೋಡಿ ಸ್ನೇಹಿತರೆ, ಈಗ ಮಂಗಳಗೌರಿ ಖ್ಯಾತಿಯ ಬಳ್ಳಿ ಮೇಡಮ್ ಅವ್ರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೇಗಿದೆ ಅವರೇ ಬೆಳೆ? ಏನು ತಿಂತಾ ಇದ್ದೀರಾ? ನಾನು ಶಾವಿಗೆ ಉಪ್ಪಿಟ್ಟು, ಆಮೇಲೆ ಶಾವಿಗೆ ಉಪ್ಪಿಟ್ಟು ಮತ್ತು ರೈಸ್ ಬಾತ್ ತೊಗೊಂಡಿದ್ದೀನಿ. ಓಕೆ. ಪ್ರತಿ ವರ್ಷ ನಾವು ಮಳೆಗೆ ಹೆಂಗೆ ಕಾಯ್ತೀವಲ್ಲ ಹಾಗೆ ಈ ಅವರೇ ಬೆಳೆಗೋಸ್ಕರ ಕಾಯ್ತೀವಿ. ಓಕೆ. ನಮ್ಮ ತಾಯಿ ನಾನು ಎವ್ರಿ ಇಯರ್ ಬರ್ತೀವಿ, ಅವರಲ್ಲಿದ್ದಾರೆ. ಓಕೆ. ಸೊ ಪ್ರತಿಯೊಂದು ಡಿಶ್ನು ಟೇಸ್ಟ್ ಮಾಡ್ತೀನಿ. ಈ ಸಲ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇಷ್ಟು ದಿವಸ ಬರೀ ನಾನು ಕಸ್ಟಮರಾಗಿ ಬಂದು ತಿನ್ಕೊಂಡು ಹೋಗ್ತಿದ್ದೆ. ನಾನೀಗ ಒಂದು ಹೊಸ ಫುಡ್ ಬ್ಲಾಗಿಂಗ್ ಪೇಜ್ ಓಪನ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಹಾಗಾಗಿ ಇವತ್ತು ಇದನ್ನ ರಿವ್ಯೂ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಇದ್ರ ಬಗ್ಗೆ ಹೆಚ್ಚೇನು ಮಾತಾಡ್ಬೇಕಾದ್ರೆ, ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ, ಕ್ವಾಂಟಿಟಿ ಚೆನ್ನಾಗಿ ಕೊಡ್ತಾರೆ, ವೆರೈಟೀಸ್ ಇರುತ್ತೆ. ಪ್ರತಿ ವರ್ಷನೂ ಹೊಸದೇನೋ ತೊಗೊಂಡು ಬರ್ತಾರೆ. ಆ ಹೊಸದು ನೋಡೋಕ್ಕೋಸ್ಕರ ಬರ್ತೀವಿ. ಆ್ಯಂಡ್ ಹೊಸ ಇದು ಬೆಳೆ ಬಂದಿರೋ ಅವರೆಕಾಯಿ ಸಿಗತ್ತೆ ಕೊಂಡ್ಕೊಳ್ಳೋಕ್ಕೆ. ಎಲ್ಗೂ ಚೆನ್ನಾಗಿದೆ. ನನ್ನ ಮೋಸ್ಟ್ ಫೇವ್ರೆಟ್ ಮೇಳ ಇದು. ಥ್ಯಾಂಕ್ ಯು ಸೊ ಮಚ್. ಅವರೇ ಬೆಳೆ ಮೇಳ 5ನೇ ತಾರೀಕಿಂದ 9ನೇ ತಾರೀಕುವರೆಗೂ ಇರುತ್ತೆ. ಎಲ್ಲರೂ ತಪ್ಪದೇ ಬಂದು ಟೇಸ್ಟ್ ಮಾಡಿ. ಎಲ್ಲ ಐಟಮ್ಸ್ ಎಷ್ಟು ರುಚಿಕರವಾಗಿದೆ ಅಂದರೆ ನೀವೇ ಬಂದು ಟ್ರೈ ಮಾಡಬೇಕು. ಸೊ ಡೆಫಿನೆಟ್ಲಿ ಎಲ್ಲರೂ ಬನ್ನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಪವರ್ ಪಫ್ ಹುಡುಗಿ. ನಾನು ನಿಮ್ಮ ಕನ್ನಡದ ಹುಡುಗಿ ಅಂತ. ಸೊ ನಮ್ಮ ಸ್ನೇಹಜೀವಿ ಮಂಜೇಗೌಡ ಅವರು ನಮ್ಮ ಅವರೇ ಬೆಳೆ
ಅವರೇ ಬೇಳೆ ಮೇಳ ಇವೆಂಟ್ಗೆ ಪ್ರತಿ ವರ್ಷ ಬರ್ತಾರೆ. ಈ ತರ ಅವೇರ್ನೆಸ್ ವಿಡಿಯೋಸ್ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ. ಇದೊಂಥರ ಇಟ್ಸ್ ಅ ವೆರಿ ರಿಯಲಿ ಗುಡ್ ಇನಿಷಿಯೇಟಿವ್. ಸೊ ಇವಾಗ ಈ ನಮ್ಮ ಅವರೇ ಬೇಳೆ ಮೇಳ ಇವೆಂಟ್ಗೆ ಐ ರಿಕ್ವೆಸ್ಟ್ ನೀವೆಲ್ಲರೂ ಸಹ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಎಲ್ಲ ಫುಡ್ ಐಟಮ್ಸ್ ಟೇಸ್ಟ್ ಮಾಡಿ. ಎಲ್ಲ ಎಷ್ಟು ರುಚಿಕರವಾಗಿದೆ ಅಂದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ. ನಾವೆಲ್ಲರೂ ಇಲ್ಲಿ ಎಂಜಾಯ್ ಮಾಡ್ತಾ ಇದೀವಿ. ಸೊ ನಾಳೆಯಿಂದ ನೀವು ಸಹ ಬನ್ನಿ. 5 ದಿವಸ ಇರುತ್ತೆ. 5ನೇ ತಾರೀಕಿಂದ 9ನೇ ತಾರೀಕುವರೆಗೂ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಸೊ ತಪ್ಪದೇ ಬನ್ನಿ. ಧನ್ಯವಾದ. ಥ್ಯಾಂಕ್ ಯು. ಹಾಯ್ ಮೇಡಮ್. ಹಾಯ್. ಟೇಸ್ಟ್ ಹೇಗಿದೆ? ತುಂಬ ಚೆನ್ನಾಗಿದೆ. ಓಕೆ ಓಕೆ. ಈಗ ಅವ್ರು ಮಾತಾಡ್ತಾರೆ. ಮೇಡಮ್ ನಮಸ್ಕಾರ, ಹೇಳಿ ಎಲ್ಲಿಂದ ಬಂದಿದ್ದೀರಾ? ಹಾಂ ಬನ್ನಿ. ಮೇಡಮ್ ಯಾವ ಟೇಸ್ಟ್ ಚೆನ್ನಾಗಿದೆ? ಹೇಗಿದೆ? ತುಂಬ ಚೆನ್ನಾಗಿದೆ. ತುಂಬ ಐಟಮ್ಸ್ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ. ಸೊ ಜನಗಳಿಗೆ ಏನು ಹೇಳ್ತೀರಾ ನೀವು? ನೀವು ಬಂದು ಇಲ್ಲಿ ವೆರೈಟಿ ಆದ ಅವರೇ ಬೇಳೆ ಮತ್ತು ಅವರೇ ಕಾಳಲ್ಲಿ ಮಾಡಿರೋ ರೆಸಿಪೀಸ್ ಟ್ರೈ ಮಾಡ್ಬೋದು. ನೀವು ಮನೇಲೆಲ್ಲ ಮಾಡ್ಕೊಂಡು ತಿನ್ನೋದು ಕಷ್ಟ ಅಲ್ವಾ? ಸೊ ಇಲ್ಲಿ ಬಂದಾಗ ಎಲ್ಲ ಥರ ಇರೋ ಫುಡ್ ಐಟಮ್ಸು ಟ್ರೈ ಮಾಡ್ಬೋದು. ಒಂದ್ಸರಿ ಬಂದು ಥ್ಯಾಂಕ್ ಯು. ನೀವು ಬಂದು ಟ್ರೈ ಮಾಡಿ, ಹಾಗೆ ರೈತರಿಗೆ ಸಹಾಯ ಮಾಡಿ. ಎಸ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತು ಐಸ್ ಕ್ರೀಮ್ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಐಸ್ ಕ್ರೀಮು. ಎಲ್ಲ ವೆರೈಟೀಸ್ ಐಸ್ ಕ್ರೀಮ್ ನಾವು ಯಾವತ್ತೂ ನೋಡಿಲ್ಲ. ಸೊ ಅದನ್ನು ಹೌದು ಟ್ರೈ ಹೌದು. ಮಾಡ್ಬೋದು. ಸ್ವೀಟ್ಸು, ಐಸ್ ಕ್ರೀಮು, ಬೋಂಡಾ, ರೋಟಿ. ಹೌದು. ಓಕೆ ಥ್ಯಾಂಕ್ ಯು. ಮೇಡಮ್ ಹೇಗಿದೆ ಟೇಸ್ಟು? ಹಲೋ ಸ್ನೇಹಿತರೆ, ನಾನು ಕೂಡ ಈ ಒಂದು ಅವರೇ ಬೇಳೆ ಮೇಳದಲ್ಲಿ ಎಲ್ಲ ಟೇಸ್ಟನ್ನು ರುಚಿಕರವಾಗಿತ್ತು. ತುಂಬಾ ಟೇಸ್ಟನ್ನು ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಜಯನಗರಕ್ಕೆ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಅಂತ ಹೇಳ್ಕೊಂಡ್ರೆ ಪಕ್ಕಕ್ಕೆ ಇರ್ತಕ್ಕಂಥ ಈ ಗ್ರೌಂಡ್ಗೆ ಬನ್ನಿ. 5ರಿಂದ 9ನೇ ತಾರೀಕುವರೆಗೂ ನಡೆಯುತ್ತೆ. ಹೆಂಗಿದೆ ಅಂತ ಹೇಳಿ? ಟೇಸ್ಟ್ ಹೇಗಿದೆ? ಹಾಂ ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ ಟೇಸ್ಟ್ ಆಗಿದೆ ಅಂತ. ಸ್ನೇಹಿತರೆ, ಈಗ ಈ ಒಂದು ಅವರೇ ಬೇಳೆ ಮೇಳ ಒಂದು ಇಷ್ಟೆಲ್ಲ ಒಂದು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಓಡಾಡ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ವಿಶ್ವನಾಥ್ ಸರ್ ಇದೆ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಹೇಗಿದೆ ಈ ವರ್ಷದ ಅರೇಂಜ್ಮೆಂಟ್ಸ್ ಎಲ್ಲ? ನೀವೇ ನೋಡ್ತಾ ಇದ್ದೀರಾ. ಹೌದು. ನೀವು ನೋಡ್ದಂಗೆ ಇದು ಬ್ಯಾಕ್ ಗ್ರೌಂಡ್ ಸ್ಟೇಜ್. ಹೌದು. ನನ್ನ ಹೆಸರು ವಿಶ್ವನಾಥ್, ಆರ್ಗನೈಸರ್, ವಾಸವಿ ಕಂಡಿಮೆಂಟ್ಸ್ ವತಿಯಿಂದ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಇದು 24ನೇ ವರ್ಷದ ಅವರೇ ಬೇಳೆ ಮೇಳ ನಡೀತಾ ಇರೋದು. ಲಾಸ್ಟ್ ವರ್ಷ ಇದೇ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ 23ನೇ ವರ್ಷ ಆಗಿತ್ತು. ಇವತ್ತು 24ನೇ ವರ್ಷ ಅವರೇ ಬೇಳೆ ಮೇಳ ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಇವತ್ತಿಂದ ಅಂದರೆ ನಾಳೆಯಿಂದ 5ನೇ ತಾರೀಕಿಂದ 9ನೇ ತಾರೀಕು ತನಕ ಇರುತ್ತೆ. ಸೊ ಪಬ್ಲಿಕ್ಗಲ್ಲೂ ಇವತ್ತು ಪ್ರೀ ಲಾಂಚ್ ಇವೆಂಟ್ ಅಂತ ಮಾಡಿದ್ದೀವಿ. ಸೊ ನಾಳೆಯಿಂದ 5ರಿಂದ 9 ಪಬ್ಲಿಕ್ಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಈ ಸಲ ಆರ್ಗನೈಸ್ ಮಾಡಿದ್ದೀವಿ. ಕೆಲವು ಲಾಸ್ಟ್ ಟೈಮು ತುಂಬ ತೊಂದರೆಗಳಾಗಿತ್ತು. ಅಂದರೆ ತುಂಬ ಕ್ರೌಡ್ ಬಂದು ಅನ್ಎಕ್ಸ್ಪೆಕ್ಟೆಡ್ ಕ್ರೌಡ್ ಬಂದಿದ್ದರು. ಸೊ ಮ್ಯಾನೇಜ್ ಮಾಡೋಕ್ಕೆ ತುಂಬ ಕಷ್ಟ ಆಗಿತ್ತು. ಸೊ ಅದಕ್ಕೋಸ್ಕರನೇ ಆಮೇಲೆ ಸೀನಿಯರ್ ಸಿಟಿಸನ್ಗೆಲ್ಲ ಸ್ವಲ್ಪ ಬಿಟ್ಟಿಲ್ಲ, ಲೈನ್ ಬಿಟ್ಟಿಲ್ಲ ಅಂತೆಲ್ಲ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಈ ಸಲ VIP ಎಂಟ್ರಿ ಅಂತ ಮಾಡಿದ್ದೀವಿ. VIP VVIP ಎಂಟ್ರಿ ಎಲ್ಲ ಮಾಡಿದ್ದೀವಿ ಫುಡ್ಗೋಸ್ಕರ. ಸೀನಿಯರ್ ಸಿಟಿಸನ್ಗೆ ಫ್ರೀಯಾಗಿ ಒಳಗಡೆ ಅಲೋ ಮಾಡಿ ಅವ್ರಿಗೆ ಫುಡ್ ಟೋಕನ್ ತಗೊಳ್ಳೋ ಥರ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹಾಗೆಯೇ ಲಾಸ್ಟ್ ಟೈಮು ಒಂದು 4ರಿಂದ 5 ಕ್ಯಾಶ್ ಕೌಂಟ್ರ್ಗಳೆಲ್ಲ ಇತ್ತು. ಅದು ಲೈನೆಲ್ಲ ಜಾಸ್ತಿ ಆಗಿತ್ತು. ಆಮೇಲೆ ಆನ್ಲೈನ್ ಪೇಮೆಂಟ್ ಎಲ್ಲ ಇದ್ದಿದ್ದಕ್ಕೆ ನೆಟ್ವರ್ಕ್ ಎಲ್ಲ ಬ್ಲಾಕ್ ಆಗಿದ್ದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ದಿರ ಕ್ಯಾಶ್ ಕೌಂಟ್ರ್ ಪ್ರಾಬ್ಲಮ್ ಆಗಿ ತುಂಬ ಕ್ಯೂಸ್ ಜಾಸ್ತಿ ಇತ್ತು. ಅಲ್ಲೂ ಕ್ಯೂ ನಿಂತ್ಕೊಂಡು ಫುಡ್ಗೂ ಕ್ಯೂ ನಿಂತ್ಕೊಳ್ಳೋ ಥರ ಪ್ರಾಬ್ಲಮ್ ಆಗಿತ್ತು. ಸೊ ಅದೆಲ್ಲ ಇವಾಗ ಪ್ರಾಬ್ಲಮ್ ಎಲ್ಲ ಸರಿ ಮಾಡಿ ಪ್ರತಿಯೊಂದು ಕೌಂಟ್ರಲ್ಲೂ ಕ್ಯಾಶ್ ಕೌಂಟ್ರ್ ಮಾಡೋ ಥರ ಮಾಡಿದ್ದೀವಿ. ಜಾಸ್ತಿ ಕೌಂಟ್ರಸ್ ಇಲ್ದಿರ, ಕ್ಯಾಶ್ ಕೌಂಟ್ರಸ್ ಇಲ್ದಿರ ಪ್ರತಿಯೊಂದು ಕ್ಯಾಶ್ ಕೌಂಟ್ರಲ್ಲೂ ಅವ್ರ ಲೈನು ಒಂದೇ ಲೈನು, ಅಂದರೆ ಇಲ್ಲಿ ನಿಂತ್ಕೊಂಡು ಫುಡ್ಗೂ ನಿಂತ್ಕೊಳ್ಳೋ ಥರ ಇತ್ತು ಮೊದಲು. ಈಗ ಲೈನು ಒಂದೇ ಲೈನಲ್ಲಿ ನಿಂತ್ಕೊಂಡು ತಗೊಳ್ಳೋ ಥರ ಅವಕಾಶ ಪಬ್ಲಿಕ್ಕಿರುತ್ತೆ. ಅಲ್ಲಿ ನಿಂತ್ಕೊಳ್ಳೋಕ್ಕಾಗಿಲ್ದಿರೋರು VIP ಎಂಟ್ರಿಗೆ ಬಂದು ತಗೊಂಡು ಟಿಕೆಟ್ ತೊಗೊಂಡು ಬಂದು ನಿಂತ್ಕೊಂಡು ಬೇಗ ಸರ್ವಿಸ್ ಸಿಗುತ್ತೆ.
ಆದರೆ ಎಷ್ಟು ಟೈಪ್ಸ್ ತಿಂಡಿಗಳು ಸಿಗುತ್ತೆ ಅವರೇ ಬೆಳೆ ಮಾಡಿರ್ತಕ್ಕಂಥದ್ದು? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಾಸವಿ ಕಾಂಡಿಮೆಂಟ್ಸ್ ಅವರು ಪ್ರತಿ ವರ್ಷವೂ ಏನಾದರೂ ಒಂದು ಹೊಸದು ತಂದೆ ತರ್ತೀವಿ. ಏನಂದರೆ ಲಾಸ್ಟ್ ಟೈಮು ಅವರೇ ಬೇಳೆ ಪಫ್ ಮತ್ತು ಅವರೇ ಬೇಳೆ ಬನ್ ಮಾಡಿದ್ವಿ, ಸ್ಪೆಷಲ್ ಅಂತ ಲಾಂಚ್ ಮಾಡಿದ್ವಿ. ಆಮೇಲೆ ಪುನೀತ್ ಅಪ್ಪು ಸ್ಪೆಷಲ್ ಅಂತ ಕೇಕ್ ಮಾಡಿದ್ವಿ. ಈ ಸಲ ಅವರೇ ಬೇಳೆ ಬೀನ್ಸ್ ಅಂತ ಮಾಡ್ತಿದ್ವಿ. ಅಂದರೆ ಇವಾಗ ಕ್ರಿಸ್ಪಿ ಕಾರ್ನ್ ಕೇಳಿರ್ತೀರ, ಆ ಥರ ಕ್ರಿಸ್ಪಿ ಅವರೇ ಬೇಳೆದರಲ್ಲಿ ಮಾಡ್ತಾಯಿದ್ದೀವಿ ಒಂದು. ಆಮೇಲೆ ಅವರೇ ಬೇಳೆ ಫ್ಲೇಕ್ಸ್ ಅಂತ ಮಾಡ್ತಾಯಿದ್ದೀವಿ, ಅದು ಸ್ಪೆಷಲ್ ಈ ವರ್ಷ. ಸೊ ಸುಮಾರು ಒಂದು 100 ವೆರೈಟಿ ಮೇಲೆ ನಿಮಗೆ ಟೇಸ್ಟ್ ಮಾಡೋಕ್ಕೆ ಸಿಗುತ್ತೆ. ಇದಲ್ಲದೆ ನಮ್ಮ ವಾಸವಿ ಕಾಂಡಿಮೆಂಟ್ಸ್ದು ಏನೇನು ಫುಡ್ಸ್ ಇರುತ್ತೆ ಅದಲ್ದಿರ ನಿಮಗೆ ಎಲ್ಲ ರೀತಿ 10 ರೂಪಾಯಿಂದ ಹಿಡಿದು 100, 200, 500, 1000 ತನಕನೂ ನಿಮಗೆ ಶಾಪಿಂಗ್ ಮಾಡೋ ಅವಕಾಶ ಇರುತ್ತೆ. ಮನೆಗೆ ಬೇಕಾಗಿರೋ ಅಂಥ ಎಲ್ಲ ಐಟಮು ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಸುಮಾರು ಸ್ಟಾಲ್ಗಳು ಮಾಡಿದ್ದೀವಿ. ಅದೂ ಅಲ್ಲದೆ ನಮ್ಮ ಫ್ಯಾಮಿಲೀಸ್ ಎಲ್ಲ ಬಂದಾಗ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೋಸ್ಕರ ಗೇಮ್ ಬೇಕಲ್ಲ, ಸೊ ಉದ್ದಕ್ಕೂ ಗೇಮ್ಸ್ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಎಲ್ಲ ರೀತಿ ಫೆಸಿಲಿಟಿ ಇದೆ. ನಾಳೆ 5ನೇ ತಾರೀಕು 9:00 DK ಶಿವಕುಮಾರ್ ಸರ್ ಇನಾಗ್ರೇಷನ್ ಮಾಡ್ತಾರೆ. ಅದಾದಮೇಲೆ ಸತತ 5 ದಿನಗಳ ಕಾಲ ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡು ಬಸವನಗುಡಿಯಲ್ಲಿರುತ್ತೆ. ಎಲ್ಲರೂ ಬಂದು ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊತೀವಿ. ಓಕೆ ಸರ್, ಥ್ಯಾಂಕ್ ಯು. ಬರಬೇಕು. ಕೆಲವೊಬ್ರು ಡಯಾಬಿಟೀಸ್ ನಾನು ತಿನ್ನಲ್ಲ ಸ್ವೀಟ್ ಅಂತ ಹೇಳಿದ್ರೆ ಉಪ್ಪಿಟ್ಟಿದೆ, ಆಮೇಲೆ ಪಲಾವ್ ಅಂತ ಏನೋ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ಮತ್ತು ಇದ್ಕಿದ ಬೇಳೆ ಸಾರಿದೆ, ಅದನ್ನು ಕೂಡ ತೊಗೊಳ್ಬೋದು. ಇದ್ಕಿದ ಬೇಳೆ ಕೂಡ ಸಿಗುತ್ತೆ, ನಿಮಗೆ ಬಂದು ಪರ್ಚೇಸ್ ಮಾಡ್ಬೋದು. 5 ದಿನ ಕೂಡ ನಾನು ಇಲ್ಲೇ ಇರ್ತೀನಿ, ನಿಮ್ಮೆಲ್ಲರಿಗೂ ಕೂಡ ಎಂಟರ್ಟೈನ್ ಮಾಡ್ತೀನಿ. ಮತ್ತು ಮಕ್ಳುಗಳು ಕೂಡ ಬೋರ್ ಆಗಲ್ಲ, ಬರೀ ತಿನ್ನೋಕ್ಕೆ ಮಾತ್ರ ಬರೋದಲ್ಲ, ಆಡೋಕ್ಕೆ ಕೂಡ ಬರ್ಬೋದು. ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ನಾನೊಂದಷ್ಟು ಗೇಮ್ಸ್ಗಳನ್ನ ಪ್ಲ್ಯಾನ್ ಮಾಡಿದ್ದೀನಿ. ಎಲ್ಲರೂ ಬರಬೇಕು, ಪ್ರತಿಯೊಂದು ಐಟಮ್ನು ಟೇಸ್ಟ್ ಮಾಡಬೇಕು, ನಮ್ಮ ವಾಸವಿ ಕಾಂಡಿಮೆಂಟ್ಸ್ಗೆ ಸಪೋರ್ಟ್ ಮಾಡ್ತಿರ್ಬೇಕು. ಯಾಕಂದರೆ 24ನೇ ವರ್ಷ, ಯಾಕಂದರೆ 1-2 ವರ್ಷ ನಡೆಸೋದು ಜೊತೆಗೆ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಅವರೇ ಬೆಳೆ 100% ನಮ್ಮ ರೈತರಿಗೋಸ್ಕರ ಬರಬೇಕು ನೀವು. ಯಾಕಂದರೆ ಅವ್ರು ಬೆಳೆದಿರೋ ಬೆಲೆ ಇವತ್ತು ನಾವು ಅದನ್ನು ಡಿಫ್ರೆಂಟ್ ವೆರೈಟಿ ಫುಡ್ನ ನಿಮಗೆ ಸರ್ವ್ ಮಾಡ್ತಾ ಇದ್ದೀವಿ ನಮ್ಮ ರೈತರಿಗೋಸ್ಕರ. ನಾಳೆ ಸನ್ಮಾನ ಕೂಡ ಇದೆ, ಅದೊಂದು ನಾನು ಹೇಳೋದು ಮಾಡ್ತು. ನಾಳೆ ಬೆಳಗ್ಗೆ ಕರೆಕ್ಟಾಗಿ 9 ಗಂಟೆಗೆ ಅಂದರೆ 5ನೇ ತಾರೀಕು ನಮ್ಮ ಕರ್ನಾಟಕದ DCM ಆದಂತಹ DK ಶಿವಕುಮಾರ್ ಸರ್ ಬರ್ತಿದ್ದಾರೆ. ಅವ್ರು ಬಂದು ಇಲ್ಲಿ ಇನಾಗ್ರೇಷನ್ ಮಾಡಿ ನಮ್ಮ ಫಾರ್ಮರ್ಸ್ಗೆ ಅಂದರೆ ನಮ್ಮ ರೈತರುಗಳಿಗೆ ಅವಾರ್ಡ್ಗಳು ಕೊಡ್ತಿದ್ದಾರೆ, ಸನ್ಮಾನ ನಡೀತಿದೆ. ಇಷ್ಟೂ ಕೂಡ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವರ ಸಮಿತಿಯಲ್ಲೇ ನಡೀತಿದೆ. ಸೊ ನೀವೆಲ್ಲರೂ ಕೂಡ ಬಂದು ಈ ಒಂದು ಅವರೇ ಮೇಳ ಸಂಭ್ರಮ ಏನಿದೆ ಎಲ್ಲರೂ ಕೂಡ ಸಂಭ್ರಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಈ ಒಂದು ಅವರೇ ಬೆಳೆ ಮೇಳಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ವಿಜಯ ರಾಘವೇಂದ್ರ ಅವರ ತಂದೆ ಚಿನ್ನೇಗೌಡರು ಕೂಡ ಬಂದಿದ್ದರು. ಅವ್ರ ಜೊತೆ ಮಾತನಾಡಿ ನಮಗೂ ಕೂಡ ಒಂದು ಖುಷಿಯಾದಂಥ ಕ್ಷಣ ಅದು. ಹಾಯ್ ಮೇಡಮ್, ನಮಸ್ಕಾರ. ನಮಸ್ತೆ ಸರ್. ಎಲ್ಲಿಂದ ಬಂದಿರೋದು? ನಾನು ಬನ್ನರ್ಘಟ್ಟ ರೋಡಿಂದ ಬಂದಿದ್ದೀನಿ. ಸೊ ಹೇಗಿತ್ತು ಟೇಸ್ಟ್ ಎಲ್ಲ ನೋಡಿದ್ರಾ? ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ನಾನು ಫುಡ್ ಬ್ಲಾಗರ್ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಹ್ಯಾಪಿನೆಸ್ ಇಸ್ ಫುಡ್ ಅಂತ ಹೇಳಿ. ಸೊ ಇಲ್ಲಿ ವಿಸಿಟ್ ಮಾಡಿದೆ. ಇವತ್ತು ತುಂಬ ವೆರೈಟೀಸ್ ಫುಡ್ ಇದೆ. ಸೊ ಅವರೆಕಾಳು ಹಲ್ವಾ ಆಗಿರ್ಬೋದು, ದೋಸೆ ಆಗಿರ್ಬೋದು, ತುಂಬ ಅವರೆಕಾಳಿಂದ ತುಂಬ ವೆರೈಟಿ ಫುಡ್ ಇದೆ. ಎಲ್ಲನೂ ಟೇಸ್ಟ್ ಮಾಡೋಕ್ಕಾಗಿಲ್ಲ, ಸುಮಾರು ಟೇಸ್ಟ್ ಮಾಡಿದ್ದೀನಿ. ಬಟ್ ತುಂಬಾ ಖುಷಿ ಆಯಿತು, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಪಬ್ಲಿಕ್ಗೆ ನಾಳೆಯಿಂದ ಅಂದರೆ 5th ಇಂದ 10th ವರೆಗೂ ಓಪನ್ ಇರುತ್ತೆ. ಬೆಳಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೂ ಎಲ್ಲರೂ ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ. ಹಾಗೆ ಪ್ರೈಸ್ ಆಫರ್ಡಬಲ್ ಆಗಿದೆ, ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ಇದು ಡಯಟ್ ಮತ್ತು ಮಧುಮೇಹ ಸ್ನೇಹಿ ಬಿಳಿ ಅಕ್ಕಿ ಅಂತ ಇದೆ, ಕೇಳೋಣ. ಸರ್ ಏನು ಸರ್ ಇದು? ಸರ್ ಇದು ಡಯಾಬಿಟಿಕ್ ರೈಸ್ ಅಂತ ವೈಟ್ ರೈಸ್ ಸೇಮ್ ಸೋನಾ ಮಸೂರಿ ಇದ್ದಂಗೆ ಇರುತ್ತೆ ನಿಮಗೆ. ಟೇಸ್ಟ್ ಸೇಮ್ ಸೋನಾ ಮಸೂರಿ ಏನು ಟೇಸ್ಟ್ ಇದೆ ಅದೇ ಟೇಸ್ಟ್ ಇರುತ್ತೆ. ಫೈಬರ್ ಜಾಸ್ತಿ ಇರುತ್ತೆ ಸರ್ ಇದರಲ್ಲಿ. ಎವ್ರಿ 100 ಗ್ರಾಮ್ಸ್ಗೆ ನಿಮಗೆ 10 ಗ್ರಾಮ್ಸ್ ಫೈಬರ್ ಬರುತ್ತೆ, 10 ಗ್ರಾಮ್ಸ್. ಮತ್ತು ಲೋ ಜಿ ಬರುತ್ತೆ, ಬಿಲೋ 55 ಇದೆ. ಹಾಗಾಗಿ ಇದು ಡಯಾಬಿಟಿಕ್ ಇರೋರೇ ಅಲ್ಲ, ನಾರ್ಮಲ್ ಯಾರು ಬೇಕಿದ್ರೂ ತಿನ್ಬೋದು. ಯಾರು ತಿಂದ್ರೂ ಇದು ಅವ್ರದ್ದು ಗ್ಲೂಕೋಸ್ ಲೆವೆಲ್ ಕಾನ್ಸ್ಟೆಂಟಲ್ಲಿರುತ್ತೆ, ಇನ್ಕ್ರೀಸ್ ಆಗಲ್ಲ. ಸೋನಾ ಮಸೂರಿ ತಿಂದಿದ ತಕ್ಷಣ ನಿಮಗೆ ತುಂಬ ಸ್ಪೈಕ್ ಆಗುತ್ತೆ ಗ್ಲೂಕೋಸ್ ಲೆವೆಲ್. ಇದು ಕಾನ್ಸ್ಟೆಂಟ್ ಅದೇ ಲೆವೆಲ್ಸಲ್ಲೇ ಇರುತ್ತೆ. ಆಮೇಲೆ ಹೈ ಫೈಬರ್ ಇರೋದ್ರಿಂದ ವೈಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಸೊ ಅದು ಯೂಶಲಿ ಫೈಬರ್ ಏನು ಮಾಡುತ್ತೆ, ಸ್ಲೋ ಆಗಿ ಡೈಜೆಸ್ಟ್ ಆಗುತ್ತೆ. ಆಮೇಲೆ ಇದು ಬಂದು ನಾರ್ಮಲ್ ಸೋನಾ ಮಸೂರಿ ರೈಸ್ ಆದರೆ 100 ಗ್ರಾಮ್ಸ್ ತಿಂದರೆ ನಿಮಗೆ ಹೊಟ್ಟೆ ತುಂಬುತ್ತೆ. ಇದು 50 ಗ್ರಾಮ್ಸ್ಗೆ ಹೊಟ್ಟೆ ತುಂಬುತ್ತೆ. ಸೊ ಅದರಿಂದ ನಿಮಗೆ ವೆಯ್ಟ್ ಲಾಸು ತುಂಬ ಒಳ್ಳೆಯದು. ಆಮೇಲೆ ರಾಗಿಯಲ್ಲಿ ನಿಮ್ಗೆ ಏನು ನ್ಯೂಟ್ರಿಷನಲ್ ಕಂಟೆಂಟ್ಸ್ ಇರುತ್ತೆ, ರಾಗಿಯಲ್ಲೂ ಫೈಬರ್ 100 ಗ್ರಾಮ್ಸ್ ರಾಗಿ ತೊಗೊಂಡ್ರೆ 10 ಗ್ರಾಮ್ಸ್ ಫೈಬರ್ ಬರುತ್ತೆ. ಸೇಮ್ ಅದೇ ಥರನೇ ಇದು ಈ ರೈಸನ್ನು ಬರುತ್ತೆ ಸರ್. ಇದು ಶುಗರ್ ಇತ್ತು, ನಾವು ಯೂಸ್ ಮಾಡ್ತಾ ಇದ್ವಿ. ಸ್ವಲ್ಪ ಡೌನ್ ಆಗಿದೆ ಶುಗರ್. ಮುಂಚೆ 200 ಚಿಲ್ಲರೆ ಇತ್ತು, ಇವಾಗ 100, 150 ಹಂಗೆ ಕಡಿಮೆ ಆಗಿದೆ. ನಾವು ಯೂಸ್ ಮಾಡ್ತಾ ಇದ್ದೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ.
ಸ್ನೇಹಿತರೆ ನೋಡಿ, ಇವಾಗ ಅವರೆಬೇಳೆ ಮೇಳದಲ್ಲಿ ಅರ್ಜುನ್ ಸರ್ ಅಂತ ಇವ್ರದ್ದು ಒಂದು ಅಕ್ಕಿದು ಬ್ರ್ಯಾಂಡ್ ಎಲ್ಲ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಹೇಳಿದ್ದಾರೆ. ಸೊ ನಿಮಗೂ ಕೂಡ ಯಾವ್ದಾದ್ರು ಶುಗರ್ ಇರೋ ಅಂಥವ್ರು ಈ ರೈಸ್ನ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಂತ ನಮಗೂ ಕೂಡ ಇತ್ತು. ಸೊ ಅಂಥವರು ಈ ಒಂದು ವೆಬ್ಸೈಟ್ಗೆ ಭೇಟಿ ಮಾಡಿ. ಥ್ಯಾಂಕ್ ಯು. ಈ ಅವರೆಬೇಳೆ ಮೇಳದಲ್ಲಿ ಈ ಒಂದು ನಟ್ಸ್ ಬಗ್ಗೆ ಇದೆ ನೋಡೋಣ. ಮೇಡಮ್ ಏನಿದು ಸ್ಪೆಷಲ್? ಸರ್ ನಾವು ಕಡಲೆ ಬೀಜ, ಬಡಬರ ಬಾದಾಮಿ ಕಡಲೆ ಬೀಜ ಅಂತಾರಲ್ಲ, ಆ ಥರ ನಮ್ಮದು ಬಡಬರ ಬಾದಾಮಿ ಕಡಲೆ ಬೀಜ. ಇದಕ್ಕೆ ನಾವು ಗೋಧಿ ಹಿಟ್ಟು ಮತ್ತು ತೆಂಗಿನ ಹಾಲು ಹಾಕಿ ಕೋಟಿಂಗ್ ಮಾಡ್ತೀವಿ ಸರ್. ಇದರಲ್ಲಿ 4 ವೆರೈಟಿ ಇದೆ. ಹೇಳಿ. ಇದು ಕೋಕೋನಟ್ ಮಿಲ್ಕ್ ಫ್ಲೇವರು, ಟೇಸ್ಟ್ ಬಂದು ಸ್ವೀಟ್ ಆ್ಯಂಡ್ ಸಾಲ್ಟ್ ಆಗಿರುತ್ತೆ. ಇದರಲ್ಲಿ ಹಾಟ್ ಆ್ಯಂಡ್ ಸ್ಪೈಸಿ ಇದೆ, ಹಾಟ್ ಆ್ಯಂಡ್ ಸ್ಪೈಸಿ ವಿತ್ ಪೆರಿ ಪೆರಿ ಮಸಾಲ. ಇದು ಆನಿಯನ್ ಮಸಾಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಟೊಮ್ಯಾಟೊ ಮಸಾಲ. ಇದು 4 ಥರ ವೆರೈಟಿ ಇದೆ ಸರ್ ಕಡಲೆ ಬೀಜದಲ್ಲಿ. ಓಕೆ ಮೇಡಮ್, ಟೇಸ್ಟ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಾವು ಗೋಧಿ ಹಿಟ್ಟಲ್ಲಿ ಕೋಟಿಂಗ್ ಮಾಡ್ತೀವಿ, ಗೋಧಿ ಹಿಟ್ಟು ತೆಂಗಿನ ಹಾಲು ಹಾಕಿ ಕೋಟಿಂಗ್ ಮಾಡ್ತೀವಿ ಸರ್. ಹೌದ್ರಾ? ಓಕೆ, ಥ್ಯಾಂಕ್ ಯು. ಸ್ನೇಹಜೀವಿ ಮಂಜೇಗೌಡ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ನಮ್ಮೆಲ್ಲರೂ ಟ್ಯಾಗ್ ಮಾಡಿಬಿಡಿ. ಓಕೆ, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇವರೆಲ್ಲರೂ ಇನ್ಸ್ಟಾಗ್ರಾಮ್ ಬ್ಲಾಗರ್ಸು. ಸೊ ಈ ಒಂದು ಅವರೆಬೇಳೆ ಮೇಳಕ್ಕೆ ಬಂದು ಎಲ್ಲರೂ ಕೂಡ ತಿಂದು ತೇಗಿ ಎಂಜಾಯ್ ಮಾಡಿದ್ದಾರೆ. ತೇಗಿಲ್ಲ? ಓಕೆ, ಇನ್ನೊಂದು ಜಾಗ ಇದೆ. ಓಕೆ ಓಕೆ, ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಬಂದು ಈ ಒಂದು ಅವರೆಬೇಳೆ ಮೇಳಕ್ಕೆ ಸಪೋರ್ಟ್ ಮಾಡಿ, ಹಾಗೇನೆ ರೈತರಿಗೆ ಬೆಳೆಸೋದಕ್ಕೆ ಅನುಕೂಲ ಮಾಡಿ, ಮತ್ತು ನೀವು ಎಲ್ಲರೂ ಕೂಡ ಟೇಸ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀವಿ. ಥ್ಯಾಂಕ್ ಯು ಎಲ್ಲರಿಗೂ. 9ನೇ ತಾರೀಕುವರೆಗೂ ಇರುತ್ತೆ. ಎಲ್ಲರೂ ಬಂದು ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನ ಸಂಸ್ಥಾಪಕರು ಮೇಡಮ್ ಗೀತಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಇವರಂತ ಆಶೀರ್ವಾದ ಕೂಡ ನಮ್ಗೆ ಬೇಕು. ಮೇಡಮ್ ನಮಸ್ಕಾರ. ನಮಸ್ಕಾರ. ಈ ಒಂದು ಅವರೆಬೇಳೆ ಮೇಳ ನಿಮಗೆ ಈ ವರ್ಷ ಹೇಗೆ ಪ್ಲಾನ್ ಮಾಡಿದ್ದೀರಾ? ಹೇಗೆ ನಡೀತಾ ಇದೆ? ಹೇಗೆ ಅಂತಂದರೆ, ಹೋದ ವರ್ಷ ತುಂಬ ಅರ್ಧ ಗ್ರೌಂಡ್ ತಗೊಂಡಿದ್ವಿ. ಫಸ್ಟ್ ವರ್ಷ ನಾವು ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮಾಡಿದ್ವಿ. ಸೊ ತುಂಬ ಕಸ್ಟಮರ್ಸು ಬೇಜಾರು ಮಾಡಿಕೊಂಡು ಏನೂ ಸಿಕ್ಕಿಲ್ಲ. ಪರ್ ಡೇ ಒಂದು 60-70 ಸಾವಿರ ವಿಸಿಟ್ ಕೊಟ್ಟಿದ್ರು. ನಮಗೆ ಐಡಿಯಾ ಇಲ್ಲದೆ ಇರೋದಕ್ಕೆ ತುಂಬ ಜನ ಬೇಜಾರು ಮಾಡ್ಕೊಂಡು ವಾಪಸ್ ಹೋದ್ರು. ಸೊ ಈ ವರ್ಷ ಫುಲ್ ಗ್ರೌಂಡ್ ತೊಗೊಂಡಿದ್ದಾಳೆ ನನ್ನ ಮಗಳು ಮಗ. ತುಂಬ ಆರ್ಗನೈಸರ್ ಆಗಿ ಮಾಡಿದ್ದಾರೆ. VIP ಸೆಕ್ಷನ್ನು, ಸೀನಿಯರ್ ಸಿಟಿಸನ್ನು, ಆ ಥರ ಹೆಲ್ತ್ ಚೆಕಪ್ಪು, ಹೆಲ್ಪ್ ಡೆಸ್ಕು, ಫೈರು ಎಲ್ಲ ಥರ ಅನುಕೂಲ ಮಾಡಿ ಹೈಜಿನಿಕ್ ಆಗಿ ಒಳ್ಳೆ ತಿಂಡಿ ತಿನಿಸುಗಳು ನಮ್ಮ ಮಾಗಡಿ ರೈತರಿರ್ಬೋದು, ಬೇರೆ ಕಡೆಯಿಂದ ರೈತರಿರ್ಬೋದು, ನಮಗೆ ಬೇಳೆನ ಯಥೇಚ್ಛವಾಗಿ ತಂದು ಕೊಡ್ತಾ ಇರೋದ್ರಿಂದ ನಾವು ಈ ಅವರೆಬೇಳೆ ಮೇಳನ ವರ್ಷದಿಂದ ವರ್ಷಕ್ಕೆ ಸಕ್ಸಸ್ ಮಾಡ್ತಾ ಬರ್ತಾ ಇದ್ದೀವಿ. ಈ ನಮ್ಮ ಗ್ರಾಹಕರು ನಮಗೆ ಸಹ ತುಂಬ ಬೆಲೆ ಕೊಡ್ತಾ ಇದ್ದಾರೆ. ಟ್ರಾಫಿಕ್ನವ್ರು ಇರ್ಬೋದು, ಪೊಲೀಸ್ನವ್ರು ಇರ್ಬೋದು, ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಅವರೆಬೇಳೆ ಮೇಳ ಇದು ನ್ಯಾಷನಲ್ ಕಾಲೇಜ್ ಗ್ರೌಂಡು 24ನೇ ತಾರೀಕಿಂದ 5ನೇ ತಾರೀಕಿಂದ 9ನೇ ತಾರೀಕುವರೆಗೂ 24ನೇದವರೆಗೂ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಎಲ್ಲ ಸವಿ ತಿನಿಸುಗಳನ್ನ ನೀವು ಟೇಸ್ಟ್ ನೋಡ್ಬೋದು. ಮತ್ತು ಎಲ್ಲ ಗ್ರಾಹಕರು ಬಂದು ಇಲ್ಲಿ ವಿಸಿಟ್ ಕೊಟ್ಟು, ಹೋದ ವರ್ಷ ಕಷ್ಟ ಆಯಿತು ಅಂತ ಅಂದ್ಕೋಬೇಡಿ, ಈ ವರ್ಷ ಎಲ್ಲ ಸುಸಜ್ಜಿತವಾಗಿ ನಡೆಸ್ತಾ ಇದ್ದೀವಿ. ಎಲ್ಲ ಬಂದು ಅವರೆಬೇಳೆ ಮೇಳನ ಸವಿದು ನಮ್ಮನ್ನು ಆಶೀರ್ವಾದಿಸಿ ಹೋಗಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಧನ್ಯವಾದ. ಅವರೆಬೇಳೆ ಅಲ್ವಾ? 5ನೇ ತಾರೀಕಿಂದ 9ನೇ ತಾರೀಕಿಂದ ಬೇರೆ ಇದೆ. ಬನ್ನಿ, ಎಲ್ಲ ಅವರೆಬೇಳೆ ಐಟಮ್ಸ್, ಸ್ವೀಟ್ ಐಟಮ್ಸ್ ಬರೀ ಫುಲ್ ಅವರೆಬೇಳೆಯಲ್ಲಿ ಮಾಡ್ತಾ ಇದೀವಿ. ಚೆನ್ನಾಗಿ ತುಪ್ಪ ಹಾಕಿ ಕ್ವಾಲಿಟಿ ಐಟಮ್ಸು. ಹೆಂಗಿದೆ ಸರ್? ಸೂಪರ್ ಸರ್. ಸ್ನೇಹಿತರೆ ನೋಡಿ, ಇವಾಗ ಇದುವರೆಗೂ ನಮಗೆ ಅವರೆಕಾಳಲ್ಲಿ ಗೊತ್ತಿದ್ದು ಅವರೆಕಾಳು ಪಲಾವು ಮತ್ತು ಅವರೆಕಾಳು ಸಾಂಬಾರು ಆ ಥರ ಗೊತ್ತಿದ್ದು. ಸೊ ಇಲ್ಲಿ ಒಂದು ಸ್ಪೆಷಲ್ ಇದೆ ಸರ್. ಏನು ಸರ್ ಇದು?
ಸರ್ ಅವರ ಬೆಳೆ ಕರದಂಟು ಸರ್. ಹಾಂ ಹಾಂ. ಇದು ಅವರ ಬೆಳೆ ಎಳ್ನೀರು ಹಲ್ವಾ ಅಂತ. ಎಳ್ನೀರನ್ನು ಹಾಕಿ ಅವರ ಬೆಳೆ ಮಿಕ್ಸ್ ಮಾಡಿ ಹೊಡೆದಿರೋದು. ಇದು ಅವರ ಬೆಳೆ ಚಂಬಾಕಳಿ, ಅವರ ಬೆಳೆ ಲಡ್ಡು, ಓಕೆ, ಅವರ ಬೆಳೆ ಹಲ್ವಾ. ನೋಡಿ ಸ್ನೇಹಿತರೆ, ಈ ರೀತಿ ಎಲ್ಲ ರೀತಿಯಾದಂಥ ಡಿಫ್ರೆಂಟ್ ಸ್ವೀಟ್ಸ್ ಕೂಡ ಸಿಗುತ್ತೆ ಅವರ ಬೆಳೆಯಲ್ಲಿಂತ. ಅವರ ಬೆಳೆ ಸ್ಯಾಂಡ್ವಿಚ್ಚು, ಹಾಂ ಹಾಂ, ಅವರ ಬೆಳೆ ಬ್ರೆಡ್ ಹಲ್ವಾ. ಓ ಸೂಪರ್. ಅವರ ಬೆಳೆ ಬ್ರೆಡ್ ಹಲ್ವಾ, ಅವರ ಬೆಳೆ ಸೋನ್ ಕೇಕು, ಅವರ ಬೆಳೆ ಜಾಮೂನು. ಓ ಅವರ ಬೆಳೆ ಜಾಮೂನು, ಅವರ ಬೆಳೆ ಜಾಮೂನು. ಓಕೆ ಓಕೆ, ಎಲ್ಲ ಸ್ವೀಟ್ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಅವರೇ ಬೇಳೆ ಬಾತು ಪಲಾವು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಂದಿನಿ ಪ್ರಕಾಶ್. ನಾನಿವತ್ತು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ಗೆ ಅವರೇ ಬೇಳೆ ಮೇಳ ಸೀಸನ್ಗೆ ಬಂದಿದ್ದೀನಿ. ಇದು ನಡೆಯೋದು 5ನೇ ತಾರೀಕಿಂದ 9ನೇ ತಾರೀಕು ಜನವರಿವರೆಗೂ. ಇದೊಂದು ಯೂನೀಕ್ ಆಗಿ ಇರೋ ಅವರೇ ಬೇಳೆ ಕಾಳು ತಿಂಡಿ ಸಿಗುತ್ತೆ. ನನಗಂತೂ ತುಂಬ ಇಷ್ಟ ಇದೆ. ತುಂಬ ವೆರೈಟಿ ಮಿಸ್ ಮಾಡದೆ ಈ ಅವರೇ ಬೇಳೆ ಸೀಸನ್ಗೆ ಬನ್ನಿ.